ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇದ್ದಿದ್ರೆ ಭಾಳ ಹಿಂದಿನ ಮಾಡ್ಬೋದು. ಎಷ್ಟು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತಲ್ಲ. ಯಾಕೆ ಇಲ್ಲಿವರೆಗೆ ಮಾಡಲಿಲ್ಲ? ಕಾಂಗ್ರೆಸ್ ಡಿಮಾಂಡ್ 23 ಪ್ರಕಾರನೇ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ. ಮೀಸಲಾತಿ ನಮಗೆ ಇದು ಈಗ ಜಾರಿ ಮಾಡೋಕ್ಕೆ ತೊಂದರೆ ಏನಿಲ್ಲ. 23 ಪ್ರಕಾರನೇ ಅದು 23 ಪ್ರಕಾರ ಮಾಡಿ ಅಂತ ನಾವು ಹೇಳ್ತೀವಿ. ಡಿಲಿಮಿಟೇಷನ್ ಮಾತ್ರ ಹೊಸ ಡಿಲಿಮಿಟೇಷನ್ ಮಾತ್ರ ಸೆನ್ಸಸ್ ಆದಮೇಲೆ ಮಾಡಿ ಅಂತ. ಏನು ಮಾಡ್ತಾರೆ ಸರ್, ಎರಡು ಮಿಸ್ಅಪ್ ಮಾಡಿಕೊಂಡು ಈಗ ಈಗ ನೋಡಿ ನಿಮಗೆ 50% ಅಂತ ಮಾಡಿದ್ದಾರೆ. 50% ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಮಾಡ್ತೀವಿ. ಸಪೋಸ್ UP, ಕರ್ನಾಟಕ, UPನಲ್ಲಿ ಎಷ್ಟಾಗುತ್ತೆ? 120 ಆಗುತ್ತೆ, 42 ಆಗುತ್ತೆ. ಸೊ ನಮಗಿಂತ ಜಾಸ್ತಿ ಎಷ್ಟಾಗುತ್ತೆ ಅವರು? ಅದಕ್ಕೆ ಸೆನ್ಸಸ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ರಿಸರ್ವೇಷನ್ ಮಾಡುವಾಗ ಎಲ್ರಿಗೂ ಸಮಾನವಾಗಿ ಹಂಚತಕ್ಕಂಥ ಕೆಲಸವನ್ನು ಯಾಕೆ ನಾವು ಇದು ಮಾಡ್ತಾ ಇದ್ದೀವಿ ಅಂತಂದರೆ, ಪಾಪ್ಯುಲೇಷನ್ ಕಂಟ್ರೋಲ್ ಇದೆಯಲ್ಲ, ಅದನ್ನು ಸದರ್ನ್ ಸ್ಟೇಟ್ಸ್ನಲ್ಲಿ ಚೆನ್ನಾಗಿ ಮಾಡಿದೆ. UPನಲ್ಲಿ ಉತ್ತರ ಕರ್ನಾಟಕದ ಉತ್ತರ ಭಾರತದವರು ಮಾಡಲಿಲ್ಲ. ಸೊ ಈಗ ಅವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವರು ನ್ಯಾಚುರಲಿ ಅವ್ರಿಗೆ ಅನುಕೂಲ ಆಗುತ್ತೆ, ನಮಗೆ ಅನಾನುಕೂಲ ಆಗುತ್ತೆ. ಸರ್, ಬಿಜೆಪಿ ಅವರು ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ದೇಶದ ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾ ಇರೋದು. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗಲೇ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು? ವುಮೆನ್ ರಿಸರ್ವೇಷನ್. ಇದನ್ನು ವುಮೆನ್ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಮಹಿಳಾ ಮೀಸಲಾತಿ ಅವ್ರಿಗೆ ಬೇಕಾಗಿಲ್ವಾ ಅಂತ. ಯಾರಿಗೆ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು. ಸರ್, ಯಾರೀಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರೀಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರೀಸ್ ಅವ್ರ ಮನೆ ಮೇಲೆ ಗೊತ್ತಿಲ್ಲ ನನಗೆ.